ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಭಾರಿ ಮಳೆಯಿಂದಾಗಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ನದಿಗಳು ಭೋರ್ಗರೆದು ಹರಿತಾ ಇದೆ. ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿದೆ. ಈ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಮಳೆ ಆರ್ಭಟ, ನದಿಗಳ ಭೋರ್ಗೆರೆತ, ಬೆಳೆಗಳ ಜಲಾವೃತ, ಗುಡ್ಡ ಕುಸಿದು ಅನಾಹುತ. ಮಲೆನಾಡು ಕರಾವಳಿಯಲ್ಲಿ ರಣಮಳೆ ಸಾಲು ಸಾಲು ಸಂಕಷ್ಟಗಳನ್ನು ತಂದೊಡ್ಡಿದೆ. ಉತ್ತರ ಕರ್ನಾಟಕದಲ್ಲಿ ನಿರಂತರ ಮಳೆ ಬೆಳೆಗಳನ್ನು ನುಂಗಿ ಹಾಕಿದೆ. ಹಾಸನದಲ್ಲಿ ಭಾರೀ ಮಳೆ, ರಸ್ತೆ ಮೇಲೆ ಗುಡ್ಡ ಕುಸಿತ. ಅಲ್ಪ ವಿರಾಮ ನೀಡಿದ್ದ ಮಳೆರಾಯ ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮತ್ತೆ ಆರ್ಭಟ ಶುರು ಮಾಡಿದ್ದಾನೆ. ಸಕಲೇಶ್ಪುರ ಭಾಗದಲ್ಲಿ ನಿನ್ನೆಯಿಂದ ಭಾರೀ ಮಳೆ ಆಗ್ತಿದ್ದು, ಕಡಗರವಳ್ಳಿ ಬಳಿ ರಸ್ತೆ ಮೇಲೆ ಗುಡ್ಡ ಕುಸಿತವಾಗಿದೆ. ಮತ್ತೆ ಗುಡ್ಡ ಕುಸಿತದ ಭೀತಿ ಇದ್ದು ಇಲ್ಲಿ ಸಂಚಾರ ಬಂದ್ಗೆ ಸೂಚಿಸಲಾಗಿದೆ. ಇನ್ನು ಶಿರಾಡಿ ಘಾಟ್ನಲ್ಲಿ ನಿನ್ನೆ ಸಂಜೆಯಿಂದ ನಿರಂತರವಾಗಿ ಭೂಕುಸಿತ ಆಗ್ತಿದೆ. ಇದರಿಂದ ಕಿಲೋಮೀಟರ್ ವರೆಗೂ ಟ್ರಾಫಿಕ್ ಜಾಮ್ ಆಗಿತ್ತು. ಸರ್, ನಾವು ಬೆಂಗಳೂರಿಂದ ಧರ್ಮಸ್ಥಳ ಅಂತ ಬಂದಿದ್ದೀವಿ ಫ್ಯಾಮಿಲಿ ಜೊತೆ. ಈ ಮಳೆಯಿಂದ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಅಲ್ಲಿ ಒಂದು ಹಾಫ್ ಅನ್ ಅವರಿಂದ ಕಾಯ್ತಾ ಇದ್ದೀವಿ ಸರ್ ಇಲ್ಲೇನೆ. ಶಿರಾಡಿ ಘಾಟ್ನ ರಾಷ್ಟ್ರೀಯ ಹೆದ್ದಾರಿ 75ರ ಸಂಚಾರ ಒಂದು ದುಸ್ತರಾಗಿ ಪರಿಣಮಿಸಿದೆ. ವಾಹನ ಸವಾರರು ಪರದಾಡ್ತಾ ಗಂಟೆಗಳ ಗಟ್ಟಲೆ ಕಾದು ಸಂಚಾರ ಮಾಡ್ತಕ್ಕಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಬ್ಬರಿಸುತ್ತಿದೆ ಮಳೆ. ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ತುಂಗಾ ನದಿ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಭಾರೀ ಮಳೆ ಮುಂದುವರೆದಿದೆ. ಶೃಂಗೇರಿ ತಾಲೂಕಿನಲ್ಲಿ ತುಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಗಾಂಧಿ ಮೈದಾನ, ಪ್ಯಾರಲಲ್ ರಸ್ತೆ ಸಂಪೂರ್ಣ ಜಲಾವೃತವಾಗಿದೆ. ನದಿ ತೀರಕ್ಕೆ ಸ್ಥಳೀಯರು, ಪ್ರವಾಸಿಗರು ತೆರಳದಂತೆ ಸೂಚಿಸಲಾಗಿದೆ. ಇನ್ನೊಂದೆಡೆ ಕೊಪ್ಪ ತಾಲೂಕಿನ ಕುದುರೆಗುಂಡಿ ಬಳಿ ರಸ್ತೆ ಜಲಾವೃತವಾಗಿತ್ತು. ಇದರಿಂದ ಕುದುರೆಗುಂಡಿ, ಕಾನೂರು, ಕಟ್ಟಿಮನೆ ಗ್ರಾಮಗಳ ಸಂಪರ್ಕ ಬಂದ್ ಆಗಿತ್ತು. ಬಸರಿಕಟ್ಟೆ ರಸ್ತೆಯಲ್ಲಿ ನದಿಯಂತೆ ನೀರು ಹರಿದಿತ್ತು. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಮಾಲತಿ ನದಿಯ ಬೋರ್ಗೆರೆತ. ಭಾರೀ ಮಳೆಯಿಂದ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಮಾಲತಿ ನದಿ ತುಂಬಿ ಹರಿಯುತ್ತಿದೆ. ಹೊನ್ನೆತಾಳು ಗ್ರಾಮದ ಬಳಿ ಬ್ಯಾರಿಕೇಡ್ ಹಾಕಿ ನಾವಳ ರಸ್ತೆ ಬಂದ್ ಮಾಡಲಾಗಿದೆ. ಶೃಂಗೇರಿಯಿಂದ ಕುಂದಾದ್ರಿ, ಗುಡ್ಡೇಕೇರಿಗೆ ಸಂಚರಿಸಲು ಮಾರ್ಗ ಬದಲಿಸಲಾಗಿದೆ. ಧುಮ್ಮಿಕ್ಕುತ್ತಿದೆ ಹಾರಂಗಿ ಜಲಾಶಯ. ಕೊಡಗಿನಾದ್ಯಂತ ವರುಣಾರ್ಭಟ ಹೆಚ್ಚಾಗಿದ್ದು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಹಾರಂಗಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದ್ದು ಡ್ಯಾಂನಿಂದ 8,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆಯಿಂದ ಬೆಳಗಾವಿ ಜಿಲ್ಲೆಯ ನವಿಲುತೀರ್ಥ ಡ್ಯಾಮ್ ಭರ್ತಿಯಾಗಿದೆ. ಡ್ಯಾಂನಿಂದ ನೀರು ರಿಲೀಸ್ ಮಾಡಲಾಗಿದ್ದು ಬೈಲಹೊಂಗಲ ತಾಲೂಕಿನ ನಯಾನಗರ ಸೇತುವೆ ಬಳಿ ವಿದ್ಯುತ್ ಕಂಬಗಳು ನದಿ ಒಡಲು ಸೇರಿವೆ. ನಾನೀಗ ನವಿಲುತೀರ್ಥ ಜಲಾಶಯದ ಹಿನ್ನೀರಿನಲ್ಲೇ ಇದ್ದೇನೆ. ಸದ್ಯ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತೇನೆ. ಇದು ಬೆಳಗಾವಿಯಿಂದ ಸವದತ್ತಿಗೆ ಸಂಪರ್ಕಿಸುವಂತಹ ಒಂದು ರಸ್ತೆ ಮಾರ್ಗದಲ್ಲೇ ಸೇತುವೆಯನ್ನು ಕಟ್ಟಿರುವಂಥದ್ದು. ಈ ಒಂದು ಸೇತುವೆ ಪಕ್ಕದಲ್ಲೇ ನೋಡಬಹುದಾಗಿದೆ ವಿದ್ಯುತ್ ಕಂಬಗಳು ಯಾವ ರೀತಿಯಾಗಿ ಜಲಾವೃತಗೊಂಡಿದ್ದಾವೆ. ಅದರ ಜೊತೆಗೆ ವಿದ್ಯುತ್ ಕಂಬದ ಆ ಒಂದು ವೈರ್ಗಳೇನಿದ್ದಾವೆ ಅವು ಎಲ್ಲವೂ ಕೂಡ ನೀರಿನ ರಭಸಕ್ಕೆ ಕಟ್ಟಾಗಿ ಹರಿದು ಬಿದ್ದಿರುವಂಥದ್ದನ್ನು ಕೂಡ. ಬೀದರ್ ಜಿಲ್ಲೆಯಲ್ಲಿ ನಿರಂತರ ಮಳೆಗೆ 210 ಹೆಕ್ಟೇರ್ನಲ್ಲಿನ ವಿವಿಧ ಬೆಳೆಗಳು ಹಾನಿಯಾಗಿವೆ. ಕಲಬುರಗಿ ಜಿಲ್ಲೆಯಲ್ಲಿ ತೊಗರಿ, ಉದ್ದು, ಹೆಸರು ನಾಶವಾಗಿದ್ದು ಪರಿಹಾರ ಕೊಡಿ ಅಂತ ಇಂದು ರೈತರು ಪ್ರತಿಭಟನೆ ನಡೆಸಿದ್ರು. ಈ ಎಲ್ಲ ಅವಾಂತರಗಳ ನಡುವೆ ರಾಜ್ಯದಲ್ಲಿ ಇನ್ನೂ 3 ದಿನ ಧಾರಾಕಾರ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬ್ಯೂರೋ ರಿಪೋರ್ಟ್, TV9.